ಬೆಂಗಳೂರು ಹೊರವಲಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಟ್ಟೆ ಕಾರ್ಖಾನೆಗೆ ಬೆಂಕಿ ಹತ್ತಿದೆ. ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಎಷ್ಟೇ ಅಗ್ನಿಶಾಮಕ ದಳದವರು ಹೋಗಿ ಅದನ್ನು ನಂದಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಸೊ ಇದು ಬೊಮ್ಮಸಂದ್ರದಲ್ಲಿ ಆಗಿರೋದು. ಬಟ್ಟೆ ಕಾರ್ಖಾನೆಯಲ್ಲಿ ಅಗ್ನಿ ನರ್ತನವನ್ನ ಮಾಡ್ತಾ ಇರೋದು. ಸೀವಿಂಗ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿ ಇದು. ಕಾರ್ಖಾನೆಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಕಾರ್ಖಾನೆಯೊಳಗಿದ್ದಂತಹ ಯಂತ್ರೋಪಕರಣಗಳು ಕೂಡ ಸ್ಫೋಟಗೊಂಡಿರುವಂತಹ ಶಬ್ದಗಳು ಕೇಳ್ತಾ ಇದೆ. ಪಟಾಕಿ ಹೊಡೆಯೋ ರೀತಿಯಲ್ಲಿ ಶಬ್ದಗಳು. ಅಕ್ಕಪಕ್ಕದ ಜಾಗಕ್ಕೂ ಕೂಡ ಇದು ಬೆಂಕಿ ಆವರಿಸಿಕೊಳ್ತಾ ಇದೆ ಅಂತಿದ್ದಾರೆ. ವಿಪರೀತವಾಗಿ ಅಗ್ನಿಯಲ್ಲಿ ಆವರಿಸಿಕೊಂಡಿರೋದು. ಬಟ್ಟೆ ಕಾರ್ಖಾನೆಗೆ ಹೇಗೆ ಬೆಂಕಿ ಆವರಿಸಿಕೊಂಡಿದೆ ಅಂತ ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗಿಲ್ಲ. ಬಟ್ ಅಲ್ಲಿ ಯಂತ್ರೋಪಕರಣಗಳೆಲ್ಲ ಸ್ಫೋಟಗೊಳ್ತಾ ಇವೆ. ಒಳಗಿದ್ದಂಥ ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲ ಸುಟ್ಟು ಭಸ್ಮ ಹೋಗಿದೆ. ಅದು ನೋಡ್ತಾ ಇದ್ರೆ ಅದು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ರೂಪಾಯಿ ವಸ್ತುಗಳೇ ಇದ್ದಂಗಿದೆ. ಮಟೀರಿಯಲ್ಸ್ಗಳು ಆಯಿತು, ಜೊತೆಗೆ ಯಂತ್ರೋಪಕರಣಗಳು ಆಗಿರಬಹುದು, ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗಿದೆ. ಯಾವ ಅಗ್ನಿಶಾಮಕ ದಳದಿಂದಲೂ ಕೂಡ ಅದನ್ನು ಆ ರೀತಿಯಲ್ಲಿರುವಂಥ ಬೆಂಕಿ ಹೊತ್ತಿ ಉರಿತಾ ಇರೋದನ್ನು ಕಂಟ್ರೋಲಿಗೆ ತರೋಕ್ಕೆ ತುಂಬ ಸಮಯಾವಕಾಶ ಬೇಕಾಗುತ್ತೆ. ಬಟ್ ಏನೇ ಪ್ರಯತ್ನ ಮಾಡಿದರೂ ಏನೂ ಉಳಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಅದರಲ್ಲಿ ಎಲ್ಲವೂ ಕೂಡ ಬೇರೆ ಪಕ್ಕಕ್ಕೆ ಹೋಗದೇ ಇರೋ ರೀತಿಯಲ್ಲಿ ತಡೆಗಟ್ಬೋದು ಅಷ್ಟೇ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅವಘಡ ಆಗಿದೆ. ಸಂಜೆ 5 ಗಂಟೆಗೆ ಒಂದು ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರೋದನ್ನ ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಇಲ್ಲಿ ಸುಮಾರು 4 ಗೋದಾಮುಗಳಿಗೆ ಬೆಂಕಿ ತಗುಲಿದ್ದು ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿದೆ. ಒಳಗಡೆ ಸಾಕಷ್ಟು ಮಿಷಿನರಿಗಳಿದ್ದು, ಜೊತೆಗೆ ರಬ್ಬರ್ ಇರ್ಬೋದು ಅಥವಾ ಕೆಮಿಕಲ್ ಕ್ಯಾನ್ಗಳು ಸಹ ಇಲ್ಲಿದ್ದಾವೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಂಕಿ ಹತ್ಕೊಂಡಿರೋದು. ಪಕ್ಕದಲ್ಲಿ ಇರುವಂತಹ ಸಾಯಿ ವಿಶ್ರಮ್ ಹೋಟೆಲ್ ಇರ್ಬೋದು ಅಥವಾ ಆ ಕಡೆ ಇನ್ನು ಮನೆಗಳು ಅಂದ್ರೆ ಸ್ಥಳೀಯ ನಿವಾಸಿಗಳ ಮನೆಗಳಿದಾವೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗ ಬೆಂಕಿ ಎತ್ತಿ ಉರಿತಾ ಇರೋದು. ಇನ್ನು ಸ್ಥಳಕ್ಕೆ ಎಲೆಕ್ಟ್ರಾನ್ಸಿಟಿ ಇರ್ಬೋದು ಅಥವಾ ಅನೇಕಲ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇನ್ನಷ್ಟು ಅಗ್ನಿಶಾಮಕ ವಾಹನಗಳನ್ನ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮೊದಲ ಈ ಬೆಂಕಿ ಸಣ್ಣ ಪ್ರಮಾಣದಲ್ಲಿದ್ದಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಇಲ್ಲಿಗೆ ಬಂದಿದ್ರೆ ಈ ಪ್ರಮಾಣದ ಬೆಂಕಿ ಆಗ್ತಿಲ್ಲ ಅನ್ನೋ ಮಾಹಿತಿ ಸ್ಥಳದಿಂದ ಹೇಳ್ತಾ ಇರೋಂಥದ್ದು. ಅಂದ್ರೆ ನಾವು ಒಳಗಡೆ ಸೌಂಡ್ ಸಹ ಕೇಳಿಸ್ಕೋಬಹುದು. ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗ್ತಿದೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಸಂಪೂರ್ಣ ಗೋಡನ್ ಸಹ ಸಂಪೂರ್ಣ ಒಂದು ಅನಾಹುತ ಆಗಿರುವಂತದ್ದು. ಹಾಗಾಗಿ ಸಂಪೂರ್ಣ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಇಷ್ಟೆಲ್ಲಾ ಅವಘಡ ಆಗಿದ್ರು ಸಹ ಅವರನ್ನ ನಾವು ನೋಡ್ಬೋದು ಇಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ ಇಲ್ಲಿ ಮೊದಲ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಇದ್ದಾಗ್ಲೂ ಸಹ ಇವರಿಗೆ ಅನಿವಾರ್ಯ ಆಗಿಲ್ಲ. ಆದ್ರೆ ಇವಾಗ ನಮ್ಮ ಮಾಧ್ಯಮದವ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಇಲ್ಲಿ ಅಗ್ನಿಶಾಮಕ ದಳದ ಸಂಪೂರ್ಣ ವ್ಯವಸ್ಥೆ ಇದ್ದಿದ್ರೆ ಈ ಪರಿಸ್ಥಿತಿಗೆ ಬರ್ತಾ ಇರಲ್ಲ. ಕಂಪನಿ ಮಾಡಿದ್ದಾರೆ, ಗೋದಾಮ್ಗಳು ಮಾಡಿದ್ದಾರೆ, ಆದ್ರೆ ಇಲ್ಲಿ ಯಾವ್ದು ಸೇಫ್ಟಿ ಮೆಜರ್ಸ್ ತಗೊಂಡಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿ ನಂದಿಸುವ ಕಾರ್ಯ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸ್ಥಳೀಯ ವಾಟರ್ ಟ್ಯಾಂಕರ್ಗಳು ಇರ್ಬೋದು ಅಥವಾ ನೀರಿನ ಟ್ಯಾಂಕರ್ಗಳ ಮುಖಾಂತರ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಈಗಾಗಲೇ ಹೆಬ್ಗೋಡಿ ಇರ್ಬೋದು, ಬೊಮ್ಮಸಂದ್ರದಲ್ಲಿ ಸಹ ವಾಹನಗಳನ್ನ ಕರೆಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಿರುವಂತದ್ದು. ಅಂದ್ರೆ ಸಂಪೂರ್ಣ ಈಗಾಗಲೇ ಒಂದು ದೊಡ್ಡ ಆತಂಕ ಇರುವಂತದ್ದು ಏನಂತಂದ್ರೆ ಅಕ್ಕಪಕ್ಕ ಇರುವಂತಹ ನಿವಾಸಿಗಳ ಮನೆಗೂ ಸಹ ಬೆಂಕಿ ತಗುಲೋ ಸಾಧ್ಯತೆ ಹೆಚ್ಚಿಗೆ ಇದೆ. ಹಾಗಾಗಿ ಪೊಲೀಸರು ಸಹ ಈ ರಸ್ತೆನ ಸಂಪೂರ್ಣ